ಸ್ನೇಹಿತರೆ, ಇದು ಸುಕ್ಷೇತ್ರ ಕೂಡಲ ಸಂಗಮ ಬಸವೇಶ್ವರರು ಐಕ್ಯವಾದ ಸ್ಥಳ. ಇಲ್ಲಿ ಪ್ರತಿ ವರ್ಷ ಸಾಕಷ್ಟು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ನೋಡಲು ಇದೊಂದು ಪ್ರವಾಸಿ ಸ್ಥಾನವಾಗಿದೆ. ಸಾಕಷ್ಟು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ವಿಶ್ವಗುರು ಬಸವಣ್ಣನವರು ಬಸವನ ಬಾಗೇವಾಡಿಯಿಂದ ಕೂಡಲ ಸಂಗಮ ಕ್ಷೇತ್ರಕ್ಕೆ ಬಂದು ಐಕ್ಯರಾದ ಸ್ಥಳ ಇದು. ಇವ ನಾರವ ನೆಂದೆನಿಸದಿರಯ್ಯ, ಇವ ನಮ್ಮವ ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಇಡೀ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿದ್ದಾರೆ ಅಂತ ಹೇಳಬಹುದು. ವಿಶ್ವಗುರು ಬಸವಣ್ಣನವರು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದಲ್ಲಿ ಅವರ ತಾಯಿಯ ತವರು ಮನೆಯಲ್ಲಿ 12ನೆಯ ಶತಮಾನದಲ್ಲಿ ಬಸವಣ್ಣನವರು ಜನಿಸುತ್ತಾರೆ. ಮುಂದೆ ಬಸವಣ್ಣನವರು ತನ್ನ ತಂದೆಯ ಮನೆಯಾದ ಬಸವನ ಬಾಗೇವಾಡಿಯಲ್ಲಿ ಬೆಳೆದು ಮುಂದೆ ತನ್ನ ವಿದ್ಯಾಭ್ಯಾಸದ ಸಮಯದಲ್ಲಿ ಕೂಡಲ ಸಂಗಮ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ವಯಸ್ಕನಾದ ನಂತರ ಬಿಜ್ಜಳನ ಸಂಸ್ಥಾನದಲ್ಲಿ ಆರ್ಥಿಕ ಸಚಿವರಾಗಿ ತಮ್ಮ ಕಾರ್ಯವೈಖರಿಯಿಂದ ಜನಮನ್ನಣೆ ಗಳಿಸಿದರು. ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಇಡೀ ಜಗತ್ತಿಗೆ ವಿಶ್ವ ಸಂದೇಶವನ್ನು ಸಾರಿದರು ಅಂತ ಹೇಳಬಹುದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನೋಡಿ ಸ್ನೇಹಿತರೆ, ಬಸವೇಶ್ವರರು ತಮ್ಮ ವಚನಗಳ ಮೂಲಕ ಇಡೀ ಜಗತ್ತಿಗೆ ಅದ್ಭುತವಾದ ಸಂದೇಶವನ್ನು ಯಾವ ರೀತಿಯಲ್ಲಿ ಸಾರಿದ್ದಾರೆ ಅಂತ ಹೇಳಬಹುದು. ನೋಡಿ, ಇದು ಕೂಡಲ ಸಂಗಮದ ವಿಶೇಷ ಸ್ಥಳಕ್ಕೆ ಹೋಗುವ ದಾರಿ ಅಂತ ಹೇಳಬಹುದು. ನೋಡಿ, ಈ ಮೆಟ್ಟಲುಗಳನ್ನು ಹತ್ತಿಕೊಂಡು ಮುಂದೆ ಸಾಗಿದರೆ ಬಸವೇಶ್ವರರು ಐಕ್ಯವಾದ ಸ್ಥಳ ಕಾಣಿಸುತ್ತದೆ. ನೋಡಿ ಸ್ನೇಹಿತರೆ, ಬಸವೇಶ್ವರರ ಐಕ್ಯ ಮಂಟಪಕ್ಕೆ ಹೋಗುವ ಮಾರ್ಗ ಇದು. ಬರುವ ಭಕ್ತರಿಗೆ ಅಥವಾ ಪ್ರವಾಸಿಗರಿಗೆ ಯಾವುದೇ ರೀತಿಯಿಂದ ಹಾನಿಯಾಗದಂತೆ ಕಬ್ಬಿಣದ ಸಲಾಕೆಯಿಂದ ಈ ಮಾರ್ಗವನ್ನು ನಿರ್ಮಿಸಿದ್ದಾರೆ ಅಂತ ಹೇಳಬಹುದು. ನೋಡಿ, ನಾವು ಹೋದ ದಿವಸ ಅಂತೂ ಸಾಕಷ್ಟು ಜನ ಭಕ್ತರು ಶ್ರೀ ಬಸವೇಶ್ವರರು ಐಕ್ಯವಾದ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂತ ಹೇಳಬಹುದು. ನೋಡಿ, ಇದು ಬಸವೇಶ್ವರರು ಐಕ್ಯವಾದ ಸ್ಥಳ ಇದು. ನೋಡಿ, ಈ ಮೆಟ್ಟಿಲುಗಳನ್ನು ಇಳಿದುಕೊಂಡು ಕೆಳಕ್ಕೆ ಸಾಗಿದರೆ ವಿಶ್ವಗುರು ಬಸವಣ್ಣನವರು ಐಕ್ಯವಾದ ಸ್ಥಳ ಕಾಣಿಸುತ್ತದೆ. ನೋಡಿ, ಈ ಮೆಟ್ಟಿಲುಗಳನ್ನು ಇಳಿದುಕೊಂಡು ಸಾಗಿದರೆ ಬಸವೇಶ್ವರರು ಐಕ್ಯವಾದ ಸ್ಥಳ, ಅತ್ಯಂತ ಪುಣ್ಯಭೂಮಿ ಅಂತ ಹೇಳಬಹುದು. ನೋಡಿ, ಸಾಕಷ್ಟು ಜನರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ನಾವು ನಮ್ಮ ಕುಟುಂಬ ಸಮೇತ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದೆವು ಅಂತ ಹೇಳುತ್ತೇನೆ. ಸುಕ್ಷೇತ್ರ ಕೂಡಲ ಸಂಗಮ ದೇವಸ್ಥಾನದ ದರ್ಶನ ನೋಡಿ. ನೀವು ಕೂಡ ಬಸವಣ್ಣನವರು ಐಕ್ಯವಾದ ಸ್ಥಳಕ್ಕೆ ಭೇಟಿ ನೀಡಿ ಕೂಡಲ ಸಂಗಮ ದೇವನ ಆಶೀರ್ವಾದವನ್ನು ಪಡೆಯಿರಿ ಅಂತ ಕೇಳುತ್ತೇನೆ. ನೋಡಿ, ಅತ್ಯಂತ ಅದ್ಭುತವಾದ ಸ್ಥಳ ಅಂತ ಹೇಳಬಹುದು. ಇದೊಂದು ಭಕ್ತಿಯ ಆರಾಧನಾ ಕೇಂದ್ರ ಅಂತಲೂ ಅನ್ನಬಹುದು, ಅಥವಾ ಪ್ರೇಕ್ಷಣೀಯ ಸ್ಥಳ ಅಂತಲೂ ಕರೆಯಬಹುದು. ನೋಡಿ, ಸಾಕಷ್ಟು ಜನರು ಬಸವೇಶ್ವರರು ಐಕ್ಯವಾದ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ. ನೋಡಿ, ನೀರಿನ ಮಧ್ಯದಲ್ಲಿ ಈ ಮಂಟಪವನ್ನು ನಿರ್ಮಿಸಿದ್ದಾರೆ. ನಾನು ಈ ಕ್ಷೇತ್ರಕ್ಕೆ ಕೇವಲ 2 ಸಲ ಮಾತ್ರ ಭೇಟಿ ನೀಡಿದ್ದೇನೆ. ಮೊದಲನೆಯ ಸಲ ನನ್ನ ಕಾಲೇಜು ದಿನಗಳಲ್ಲಿ ಸ್ನೇಹಿತರೊಂದಿಗೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆ. ಅದಾದ ನಂತರ ಇವಾಗ ನನ್ನ ಕುಟುಂಬ ಸಮೇತರಾಗಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇನೆ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ನೋಡಿ ಸ್ನೇಹಿತರೆ, ಈ ಅದ್ಭುತವಾದ ಸಂದೇಶವನ್ನು ಬಸವಣ್ಣನವರು
ತಮ್ಮ ವಚನಗಳ ಮೂಲಕ ಇಡೀ ಜಗತ್ತಿಗೆ ಸಾರಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎಂಬ ಕುಗ್ರಾಮದಲ್ಲಿ ಜನಿಸಿದ ಬಸವಣ್ಣನವರು ಇಡೀ ಜಗತ್ತಿಗೆ ವಿಶ್ವ ಗುರುವಾಗಿ ಇಂದಿಗೂ ಕೂಡ ನಮ್ಮ ಮನದಲ್ಲಿ ಜೀವಂತವಾಗಿದ್ದಾರೆ ಅಂತ ಹೇಳುತ್ತೇನೆ. ಬಸವಣ್ಣನವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಇಡೀ ಜಗತ್ತಿನ ಪ್ರತಿಯೊಬ್ಬ ಜನರಿಗೂ ಕೂಡ ಬಸವೇಶ್ವರರ ಬಗ್ಗೆ ಗೊತ್ತು. ಬಸವಣ್ಣನವರ ಬಗ್ಗೆ ನಾವಂತೂ ಶಾಲಾ ಕಾಲೇಜುಗಳಲ್ಲಿ ಸಾಕಷ್ಟು ಓದಿದ್ದೇವೆ. ಅವರ ಜೀವನ ಚರಿತ್ರೆ ಹಾಗೂ ಅವರ ವಚನಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಕಲಿತಿದ್ದಾರೆ, ಕೇಳಿದ್ದಾರೆ, ನೋಡಿದ್ದಾರೆ ಅಂತ ಅನ್ನಬಹುದು. ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಇಡೀ ಜಗತ್ತಿಗೆ ಸಾಮರಸ್ಯದ ಸಂದೇಶವನ್ನು ಸಾರಿದ್ದಾರೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಇಡೀ ಜಗತ್ತಿಗೆ ಸಂದೇಶ ಸಾರಿದ್ದಾರೆ. ದೇವಲೋಕ ಮೃತ್ಯುಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯುಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು. ನೋಡಿ ಸ್ನೇಹಿತರೆ, ಅತ್ಯಂತ ಅದ್ಭುತವಾದ ವಚನಗಳ ಮೂಲಕ ಬಸವಣ್ಣನವರು ಇಡೀ ಜಗತ್ತಿಗೆ ಸಂದೇಶವನ್ನು ಸಾರಿದ್ದಾರೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನೋಡಿ ಸ್ನೇಹಿತರೆ, ಅದ್ಭುತವಾದ ವಚನ ಇದು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ನೋಡಿ, ಅದ್ಭುತವಾದ ವಚನಗಳ ಸಾಲುಗಳನ್ನು ಬಸವಣ್ಣನವರು 12ನೆಯ ಶತಮಾನದಲ್ಲಿ ಬರೆದು ನಮ್ಮ ಯುವ ಜನಾಂಗಕ್ಕೆ ನೀಡಿದ್ದಾರೆ. ಇವ ನಾರವ ಇವ ನಾರವ ಇವ ನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಇಡೀ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿದ್ದಾರೆ ಅಂತ ಹೇಳಬಹುದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನೋಡಿ ಸ್ನೇಹಿತರೆ, ಬಸವೇಶ್ವರರು ತಮ್ಮ ವಚನಗಳ ಮೂಲಕ ಇಡೀ ಜಗತ್ತಿಗೆ ಅದ್ಭುತವಾದ ಸಂದೇಶವನ್ನು ಯಾವ ರೀತಿಯಲ್ಲಿ ಸಾರಿದ್ದಾರೆ ಅಂತ ಹೇಳಬಹುದು.